ಮಾತೆ ದೇವಕಿಗೆ 8ನೇ ಸಂತಾನವಾಗಿ ಜನ್ಮ ತಾಳೋದೇ ಪ್ರಭು ಶ್ರೀಕೃಷ್ಣ ಅವರು. ವಾಸುದೇವ ಅವರು ನದಿಯಲ್ಲಿ ಮುಳುಗಬೇಕು ಅನ್ನುವಷ್ಟರಲ್ಲಿ ಬುಟ್ಟಿಯಲ್ಲಿ ಇದ್ದಂತ ಪ್ರಭು ಶ್ರೀಕೃಷ್ಣ ಅವರು ತಮ್ಮ ಪಾದದ ಸ್ಪರ್ಶವನ್ನ ಇದೇ ಯಮುನಾ ನದಿಯಲ್ಲಿ ಮಾಡ್ತಾರೆ. ಆವಾಗ ಇದೇ ಯಮುನಾ ನದಿ ಪ್ರಭು ಶ್ರೀಕೃಷ್ಣ ಅವರಿಗೆ ಆ ಕಡೆ ಗೋಕುಲಕ್ಕೆ ಹೋಗಕ್ಕೆ ದಾರಿ ಮಾಡಿಕೊಡುತ್ತೆ. ಶೇಷನಾಗ ತಮ್ಮ ದೊಡ್ಡದಾದ ಹೆಡೆಯನ್ನ ಬಿಚ್ಚಿ ಪ್ರಭು ಶ್ರೀಕೃಷ್ಣ ಅವರಿಗೆ ರಕ್ಷಣೆ ನೀಡ್ತಾ ಇರುತ್ತೆ. ಇದು ರಾಧಾರಾಣಿಯವರ ಜನ್ಮ ರಹಸ್ಯ. ರಾಧೇ ರಾಧೇ. ಭಗವಾನ್ ಶ್ರೀ ಕೃಷ್ಣ ಅವರ ಪ್ರೀತಿಯ ರಾಧಾರಾಣಿ ಹುಟ್ಟಿದ್ದು ಬರ್ಸಾನದಲ್ಲಿ ಅಲ್ಲ. ಪ್ರಭು ಶ್ರೀಕೃಷ್ಣ ಅವರಿಗೋಸ್ಕರ ಮಾತೆ ಚಂದ್ರಾವಳಿ ದ್ವಾಪರ ಯುಗದಿಂದ ಇವತ್ತಿನವರೆಗೂ ಈ ಮರದ ಕೆಳಗೆ ಕಾಯ್ತಾ ಇರೋದು ಯಾಕೆ? ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲರ್ ಪ್ರಥಮ್. ಪ್ರಭು ಶ್ರೀಕೃಷ್ಣರ ಬಾಲ್ಯದ ಜೀವನ ಕಳೆದಂತ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಗೋಕುಲದಲ್ಲಿ ಇವತ್ತು ನಾಡಿದ್ದೀನಿ. ಪ್ರತಿಯೊಂದು ಜಾಗ ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಸೊ ದಯವಿಟ್ಟು ಯಾರು ಕೂಡ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಕಂಸನ ಕಾರಾಗೃಹದಿಂದ ತಂದೆ ವಾಸುದೇವ ಅವರು ಒಂದು ಬುಟ್ಟಿಯಲ್ಲಿ ಪ್ರಭು ಶ್ರೀಕೃಷ್ಣರನ್ನು ಮಲಗಿಸಿ ಅವರು ತಗೊಂಡು ಬರೋದು ಇದೇ ಜಾಗ. ಇದೇ ಜಾಗದಿಂದಾನೇ ಇಲ್ಲಿ ಮುಂದೆ ಯಮುನಾ ನದಿ ಇದೆ. ಇದೇ ಯಮುನಾ ನದಿಯನ್ನು ದಾಟಿ ಅವರು ಗೋಕುಲಕ್ಕೆ ಪ್ರಭು ಶ್ರೀಕೃಷ್ಣರನ್ನು ಕರ್ಕೊಂಡು ಹೋಗ್ತಾರೆ. ಅವಾಗ ಈ ಯಮುನಾ ನದಿ ತುಂಬಾನೇ ರಭಸವಾಗಿ ಹರಿತಾ ಇರುತ್ತೆ. ಆದರೆ ತಂದೆ ವಾಸುದೇವ ಅವರು ಯಾವುದೇ ಕಾರಣಕ್ಕೂ ಭಯ ಪಡದೆ ಹೇಗಾದ್ರೂ ಮಾಡಿ ಪ್ರಭು ಶ್ರೀಕೃಷ್ಣರನ್ನು ಗೋಕುಲದಲ್ಲಿ ಅವರನ್ನು ದಾಟಿಸಬೇಕು, ಅಲ್ಲಿ ಯಾರಾದ್ರೂ ಮನೆಯಲ್ಲಿ ಅವರನ್ನು ಸುರಕ್ಷಿತವಾಗಿ ಇಡಬೇಕು ಅಂತ ಈ ರಭಸವಾಗಿ ಹರಿತಾ ಇರೋ ಯಮುನಾ ನದಿಯಲ್ಲೇ ಅವರನ್ನ ಸೀದಾ ಹೀಗೆ ಕರ್ಕೊಂಡು ಹೋಗ್ತಾರೆ. ಯಮುನಾ ನದಿಯಲ್ಲಿ ಹಾಗೆ ಹೋಗ್ತಾ ಇರಬೇಕಾದ್ರೆ ಇನ್ನೇನು ವಾಸುದೇವ ಅವರು ನದಿಯಲ್ಲಿ ಮುಳುಗಬೇಕು ಅನ್ನುವಷ್ಟರಲ್ಲಿ ಅವಾಗ ನದಿ ಕೂಡ ತುಂಬಾನೇ ರಭಸವಾಗಿ ಹರಿತಾ ಇರುತ್ತೆ. ಅದೇ ಸಮಯಕ್ಕೆ ಬುಟ್ಟಿಯಲ್ಲಿ ಇದ್ದಂಥ ಪ್ರಭು ಶ್ರೀಕೃಷ್ಣ ಅವರು ತಮ್ಮ ಪಾದದ ಸ್ಪರ್ಶವನ್ನ ಇದೇ ಯಮುನಾ ನದಿಯಲ್ಲಿ ಮಾಡ್ತಾರೆ. ಪಾದದ ಸ್ಪರ್ಶ ಆದ ನಂತರ ತಕ್ಷಣ ಯಮುನಾ ನದಿ ಪೂರ್ತಿಯಾಗಿ ಶಾಂತವಾಗುತ್ತೆ. ಆವಾಗ ಒಂದ್ ರೀತಿ ವಾಸುದೇವ ಅವರಿಗೂ ಕೂಡ ಇದು ಆಶ್ಚರ್ಯವಾಗುತ್ತೆ. ಆವಾಗ ಇದೇ ಯಮುನಾ ನದಿ ತಕ್ಷಣ 2 ಭಾಗವಾಗಿ ವಾಸುದೇವ ಅವರಿಗೆ ಅಂದ್ರೆ ಪ್ರಭು ಶ್ರೀಕೃಷ್ಣ ಅವರಿಗೆ ಆ ಕಡೆ ಗೋಕುಲಕ್ಕೆ ಹೋಗಕ್ಕೆ ಇದೇ ಯಮುನಾ ನದಿ ದಾರಿ ಮಾಡಿಕೊಡುತ್ತೆ. ನೀವು ಹಲವಾರು ಕಾರ್ಟೂನ್ ಆಗಲಿ ಅಥವಾ ಸೀರಿಯಲ್ ಆಗಲಿ ಹೀಗೆ ಹಲವಾರು ಕಡೆ ಈ ದೃಶ್ಯನ ಖಂಡಿತ ನೋಡಿರ್ತೀರಾ. ಸೊ ಇದೇ ಆ ಯಮುನಾ ನದಿ. ತಂದೆ ವಾಸುದೇವ ಅವರು ನದಿಯನ್ನ ದಾಟ್ತಾ ಇರಬೇಕಾದ್ರೆ ಆವಾಗ ಜೋರಾಗಿ ಮಳೆ ಕೂಡ ಬರ್ತಾ ಇರುತ್ತೆ. ಆದರೆ ತಮ್ಮ ಪ್ರಭು ಶ್ರೀಕೃಷ್ಣ ಅವರಿಗೆ ಯಾವುದೇ ಹಾನಿ ಆಗಬಾರ್ದು, ತೊಂದರೆ ಆಗಬಾರ್ದು ಅಂತ ಶೇಷನಾಗ ತಮ್ಮ ದೊಡ್ಡದಾದ ಹೆಡೆಯನ್ನ ಬಿಚ್ಚಿ ಪ್ರಭು ಶ್ರೀಕೃಷ್ಣ ಅವರಿಗೆ ರಕ್ಷಣೆ ನೀಡ್ತಾ ಇರುತ್ತೆ. ಇದು ತಂದೆ ವಾಸುದೇವರಿಗೆ ಗೊತ್ತಾಗಲ್ಲ, ಅವರು ಮುಂದೆ ಹೋಗ್ತಾ ಇರ್ತಾರೆ. ಹಾಗೆ ಹಿಂದೆ ಶೇಷನಾಗ ಇದೇ ರೀತಿ ಅವರಿಗೆ ರಕ್ಷಣೆ ನೀಡ್ತಾ ಇರುತ್ತೆ. ಹಾಗೆ ಈ ಯಮುನಾ ನದಿಯನ್ನ ದಾಟಿ ಆ ಕಡೆ ಇರುವಂತ ಗೋಕುಲಕ್ಕೆ ತಂದೆ ವಾಸುದೇವ ಅವರು ಪ್ರಭು ಶ್ರೀಕೃಷ್ಣರನ್ನು ಕರ್ಕೊಂಡು ಹೋಗ್ತಾರೆ. ಜಾಗದಲ್ಲಿ ನಡೆದಂತ ಘಟನೆಯನ್ನ ಸಂಪೂರ್ಣವಾಗಿ ಇದರಲ್ಲಿ ಬರೆದಿದ್ದಾರೆ. ಹಾಗೆ ಪ್ರಭು ಶ್ರೀಕೃಷ್ಣ ಅವರು ಒಂದು ಮಾತು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಒಬ್ಬಂಟಿಯಾಗಿರೋದು ಅಂದ್ರೆ ಒಬ್ಬನೇ ಇರೋದು ಮತ್ತೆ ತುಂಬಾನೇ ತಾಳ್ಮೆಯಿಂದ ಇರೋದು ನಮ್ಮ ಜೀವನದಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ ಅಂತ ಪ್ರಭು ಶ್ರೀಕೃಷ್ಣ ಅವರು ಈ ಮಾತನ್ನ ಹೇಳ್ತಾರೆ. ಈ ಜಾಗದ ಹೆಸರು ಯಮುನಾ ಘಾಟ್ ಅಂತ. ಅಷ್ಟಕ್ಕೂ ಗೋಕುಲದಲ್ಲಿ ಯಮುನಾ ಘಾಟ್ ಯಾಕೆ ಅಷ್ಟು ಪ್ರಸಿದ್ಧಿ ಪಡೆದಿದೆ ಅಂದ್ರೆ ಸೊ ದ್ವಾಪರ ಯುಗದಲ್ಲಿ ಮಥುರಾದಲ್ಲಿ ಕಂಸನ ಕಾರಾಗೃಹದಲ್ಲಿ ಇದ್ದಂತ ಮಾತೆ ದೇವಕಿಗೆ 8ನೇ ಸಂತಾನವಾಗಿ ಜನ್ಮ ತಾಳೋದೇ ಪ್ರಭು ಶ್ರೀಕೃಷ್ಣ ಅವರು. ಅವರು ಜನ್ಮ ತಾಳಿದ ನಂತರ ಎಲ್ಲಿ ಕಂಸನ ಕೈಯಲ್ಲಿ ಇವನನ್ನು ಕೂಡ ಕೊಂದ್ಬಿಡ್ತಾನೆ ಅನ್ನೋ ಭಯಕ್ಕೆ ತಂದೆ ವಾಸುದೇವ ಅವರು ಪ್ರಭು ಶ್ರೀಕೃಷ್ಣರನ್ನು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಸೊ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದೇ ಯಮುನಾ ನದಿಯನ್ನ ದಾಟ್ತಾರೆ. ಇಲ್ಲಿಂದ ಯಮುನಾ ನದಿಯನ್ನ ದಾಟಿ ಸೊ ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಅಲ್ಲಿ ನಂದ ಭವನ ಇದೆ. ಸೊ ಅಲ್ಲಿ ಕಾಣುವಂತ ನಂದ ಭವನಕ್ಕೆ ತಗೊಂಡು ಹೋಗ್ತಾರೆ. ಅಲ್ಲಿ ಆವಾಗ ತಾನೇ ಶ್ರೀ ಯಶೋಧ ಮಾತೆಗೆ ಯೋಗ ಮಾಯೆ ಅನ್ನೋ ಒಂದು ಮಗು ಜನ್ನಾಗಿರುತ್ತೆ. ಸೊ ಆದ್ರೆ ಅವರ ಮುಖ ಕೂಡ ಅವ್ರು ನೋಡಿರಲ್ಲ. ಆವಾಗ ತಂದೆ ವಾಸುದೇವ ಅವರು ಅಲ್ಲಿ ಇದ್ದಂತ ಯೋಗ ಮಾಯೆಯನ್ನ ಒಂದು ತಮ್ಮ ಬುಟ್ಟಿಯಲ್ಲಿ ಇಟ್ಕೊಂಡು ಪ್ರಭು ಶ್ರೀಕೃಷ್ಣರನ್ನು ಆ ಬುಟ್ಟಿಯಲ್ಲಿಂದ ಆ ಮನೆ ಒಳಗಡೆ ಇಟ್ಟು ಸೊ ಅಲ್ಲಿಂದ ವಾಪಸ್ ಅವರು ಮಥುರಾಗೆ ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರುವಂತ ಇದೇ ಜಾಗನೇ ಯಮುನಾ ಘಾಟ್.
ದ್ವಾಪರ ಯುಗದಲ್ಲಿ ಇದು ತುಂಬಾನೇ ದೊಡ್ಡದಾಗಿತ್ತು, ಅಂದರೆ ತುಂಬಾನೇ ವಿಶಾಲವಾಗಿತ್ತು. ಆದರೆ ಇವಾಗ ನೀರು ಜಾಸ್ತಿ ಇಲ್ಲ. ಒಂದು ಮಳೆಗಾಲದಲ್ಲಿ ಅಲ್ಲಿವರೆಗೂ ಕೂಡ ನೀರು ಬರುತ್ತೆ. ಆದರೆ ಇವಾಗ ಸದ್ಯಕ್ಕೆ ಯಮುನಾ ಘಾಟ್ ಈ ರೀತಿ ಇದೆ. ಇದುವೇ ನಂದ ಬಾಬಾರವರ ಮನೆ. ಅಂದರೆ ತಂದೆ ವಾಸುದೇವ ಅವರು ಪ್ರಭು ಶ್ರೀಕೃಷ್ಣರನ್ನು ಯಮುನಾ ಘಾಟ್ ದಾಟಿ ಇದೇ ಮನೆಯಲ್ಲಿ ಕರ್ಕೊಂಡು ಬರ್ತಾರೆ. ಅಂದರೆ ಇದೇ ಮನೆಯಲ್ಲಿ ಅವತ್ತು ಯೋಗಮಯ್ಯವರ ಜನ್ಮ ಕೂಡ ಆಗಿತ್ತು. ಆದರೆ ತಂದೆ ವಾಸುದೇವ ಅವರು ಅವರನ್ನು ಆ ಜಾಗದಲ್ಲಿ ಇಟ್ಟು ಯೋಗಮಯ್ಯ ಅವರನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅದೇ ಯಮುನಾ ಘಾಟ್ ದಾಟಿ ವಾಪಸ್ ಅವರನ್ನ ಮಥುರಾಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಂದ ಬಾಬಾರವರ ಮೂರ್ತಿ ಕೂಡ ಇದೆ. ಅಲ್ಲಿ ಯಶೋಧ ಮಾತೆ, ಹಾಗೆ ಮಧ್ಯದಲ್ಲಿ ಪ್ರಭು ಶ್ರೀಕೃಷ್ಣ ಬಾಲಕೃಷ್ಣ ಅವರ ಮೂರ್ತಿ ಕೂಡ ನಾವು ನೋಡಬಹುದು. ಮಥುರಾದ ಕಂಸನ ಕಾರಾಗೃಹದಲ್ಲಿ ಮಾತೆ ದೇವಕಿಯ ಗರ್ಭದಲ್ಲಿ ಪ್ರಭು ಶ್ರೀಕೃಷ್ಣನವರ ಜನನ ಆದರೆ, ಗೋಕುಲದ ಈ ಸ್ಥಳದಲ್ಲಿ ಮಾತೆ ಯಶೋದೆಯ ಗರ್ಭದಲ್ಲಿ ಯೋಗಮಾಯಿ ಅನ್ನೋ ಹೆಣ್ಣು ಮಗುವಿನ ಜನನ ಆಗುತ್ತೆ. ಹಾಗೆ ಯೋಗಮಾಯಿ ಅನ್ನೋ ಈ ಮಗು ದುರ್ಗಾಮಾತೆಯ ಆಶೀರ್ವಾದದಿಂದ ಜನಿಸಿರುತ್ತೆ. ಹಾಗಾಗಿ ಈ ಸ್ಥಳ ಯೋಗಮಾಯಿಯ ಜನ್ಮಸ್ಥಾನ ಎಂದು ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ಇದೇ ಯೋಗಮಾಯಿ ಅವರ ಜನ್ಮಸ್ಥಾನ. ಭಗವಾನ್ ಶ್ರೀಕೃಷ್ಣ ಅವರ ಪ್ರೀತಿಯ ರಾಧಾರಾಣಿ ಹುಟ್ಟಿದ್ದು ಬರ್ಸಾನದಲ್ಲಿ ಅಲ್ಲ. ನಿಜವಾಗಲೂ ಅವರ ಜನ್ಮ ಆಗಿದ್ದು ಎಲ್ಲಿ ಗೊತ್ತಾ? ಅವರ ಜನ್ಮ ಆಗಿದ್ದು ಇದೇ ರಾವಲ್ ಅನ್ನೋ ಈ ಒಂದು ಪುಟ್ಟ ಗ್ರಾಮದಲ್ಲಿ ಮಾತೆ ರಾಧಾರಾಣಿಯವರ ಜನ್ಮ ಆಗಿದ್ದು. ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವರ ಜನ್ಮ ಆಗಿದ್ದು ಬರ್ಸಾನದಲ್ಲಿ ಅಲ್ಲ. ಆದರೆ ಅವರು ಹುಟ್ಟಿ ಬೆಳೆದಿದ್ದು, ಅಂದರೆ ಅವರು ಸಂಪೂರ್ಣ ತಮ್ಮ ಜೀವನವನ್ನು ಕಳೆದಿದ್ದು ಬರ್ಸಾನದಲ್ಲಿ. ಆದರೆ ಅವರ ಜನ್ಮ ಆಗಿದ್ದು ರಾವಲ್ನಲ್ಲಿ. ಇದೇ ಮಂದಿರದಲ್ಲಿ, ಅಂದರೆ ರಾಧಾರಾಣಿಯವರ ತಂದೆ ಋಷಭಾನುವರ ಹಳೆಯ ಮನೆ ಇದೇ ರಾವಲ್ನಲ್ಲಿ ಇತ್ತು. ಅವರ ಪೂರ್ವಿಕರ ಮನೆ ಇತ್ತು. ಇದೇ ಊರಲ್ಲಿ, ಅಂದರೆ ಈ ಮನೆಯಲ್ಲಿಯೇ ಅವರ ಜನ್ಮ ಆಗಿದ್ದು. ಇವಾಗ ಅವರ ಮನೆ ಹೇಗಿದೆ, ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಮಗುವಿನ ರೂಪದಲ್ಲಿ ಇರುವ ಶ್ರೀ ರಾಧಾರಾಣಿಯವರ ದರ್ಶನವನ್ನ ನಾವು ಈ ಮನೆಯಲ್ಲಿ, ಅಂದರೆ ಈ ದೇವಸ್ಥಾನದಲ್ಲಿ ನಾವು ಪಡಿಬಹುದು. ನೀವೇನಾದರೂ ಗೋಕುಲಕ್ಕೆ ಬಂದರೆ ಗೋಕುಲದಿಂದ 5 ಕಿಲೋಮೀಟರ್ ದೂರದಲ್ಲಿ ಇರುವ ಈ ರಾವಲ್ ಗ್ರಾಮಕ್ಕೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾಕಂದರೆ ಇಲ್ಲಿ ರಾಧಾರಾಣಿಯವರ ಜನ್ಮಸ್ಥಳ ಇದು. ಇಲ್ಲಿಯೇ ಅವರ ಜನ್ಮ ಆಗಿದ್ದು. ಹಾಗೆ ಈ ದೇವಸ್ಥಾನಕ್ಕೆ ಬರೋದು ಖಂಡಿತ ಮರಿಬೇಡಿ. ಆವಾಗಿನ ಕಾಲದಲ್ಲಿ ಈ ಮನೆ ರಾಧಾರಾಣಿಯವರ ತಂದೆ ಋಷಭಾನುವಿನ ರಾಜಮನೆತನದಾಗಿತ್ತು. ಆದರೆ ಮೊಘಲರ ಆಕ್ರಮಣ ಹಾಗೆ ಯಮುನಾ ಪ್ರವಾಹದಿಂದಾಗಿ 1924ರಲ್ಲಿ ಈ ದೇವಾಲಯವು ಬಹಳಷ್ಟು ಹಾನಿಯಾಗುತ್ತೆ. ಆದರೆ ನಂತರ ವೃಂದಾವನದ ಸೇಠ್ ಹಗರುಲಾಲ್ ಅವರು ಬಹಳಷ್ಟು ಹಾನಿಯಾದ ಮೇಲೆ ಈ ದೇವಾಲಯವನ್ನು ಮತ್ತೆ ಅವರೇ ತಮ್ಮ ಸ್ವಂತ ಹಣದಿಂದ ಈ ದೇವಾಲಯವನ್ನು ಸರಿಪಡಿಸ್ತಾರೆ. ರಾಜ ಋಷಭಾನು ಹಾಗೆ ತಾಯಿ ಕೀರ್ತಿದ ಅವರಿಗೆ ಹುಟ್ಟುವಂತ ಏಕೈಕ ಮಗಳೇ ಶ್ರೀ ರಾಧಾರಾಣಿಯವರು. ಶ್ರೀಕೃಷ್ಣನ ಗೋಕುಲದಲ್ಲಿ ವಾಸಿಸುವವರೆಗೂ ರಾಧಾರಾಣಿ ಕೂಡ ಇದೇ ರಾವಲ್ ಎಂಬ ಪುಟ್ಟ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಯಾವಾಗ ಶ್ರೀಕೃಷ್ಣರ ಸಾಕು ತಂದೆ ನಂದ ಮಹಾರಾಜರು ತನ್ನ ಕುಟುಂಬವನ್ನ ಗೋಕುಲದಿಂದ ನಂದಗಾಂವ್ಗೆ ಸ್ಥಳಾಂತರಿಸಿದಾಗ ಋಷಭಾನುವರು ಕೂಡ ರಾವಲ್ನಿಂದ ಬರ್ಸಾನಗೆ ಸ್ಥಳಾಂತರಗೊಳ್ಳುತ್ತಾರೆ. ಇದೇ ರಾವಲ್ ಗ್ರಾಮದ ಹತ್ತಿರ ಇರೋ ಯಮುನಾ ನದಿಯಲ್ಲಿ ಒಮ್ಮೆ ತಾಯಿ ಕೀರ್ತಿದವರು ನದಿಗೆ ನೀರು ತರಬೇಕು ಅಂತ ಹೋಗಿರ್ತಾರೆ. ಆದ್ರೆ ಅವಾಗ ಹೋಗ್ಬೇಕಾದ್ರೆ ಅದೇ ಒಂದು ಕಮಲದ ಹೂವಿನಲ್ಲಿ ಒಂದು ಪುಟ್ಟ ಬಾಲಕಿ ಕಣ್ಣು ಮುಚ್ಕೊಂಡು ಮಲಗಿರುತ್ತೆ. ಆ ಒಂದು ಕಮಲದ ಹೂವಿನ ಮೇಲೆ ಪುಟ್ಟ ಮಗುವನ್ನು ನೋಡಿ ತಾಯಿ ಕೀರ್ತಿದವರು ಒಮ್ಮೆಲೆ ಶಾಕ್ ಆಗ್ತಾರೆ. ಈ ಮಗು ಯಾರ್ದು, ಇದನ್ನ ಯಾಕೆ ಈ ಕಮಲದ ಹೂವಿನಲ್ಲಿ ಯಾರಿಟ್ಟಿರೋದು ಅಂತ ಅವರು ಕೂಡ ಗಾಬರಿ ಪಡ್ತಾರೆ. ಆದ್ರೆ ಆ ಮಗು ಕೂಡ ಕಣ್ಣು ಮುಚ್ಚಿಯೇ ಇರುತ್ತೆ. ನೀವು ಪ್ರತಿದಿನ ಒಂದು ಹೆಣ್ಣು ಮಗುವಿನ ಸಲುವಾಗಿ ಪ್ರಾರ್ಥನೆ ಮಾಡ್ತೀರಾ. ಹಾಗಾಗಿ ಈ ಮಗುವನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂಬ ಒಂದು ಜೋರಾದ ಧ್ವನಿ ತಾಯಿ ಕೀರ್ತಿದ ಅವರಿಗೆ ಅದೇ ಯಮುನಾ ನದಿಯಿಂದ ಕೇಳಿಸುತ್ತೆ. ಹಾಗಾಗಿ ಇದು ನನ್ನ ಪೂಜೆಯ ಫಲನೇ ಇರಬೇಕು ಅಂತ ತಾಯಿ ಕೀರ್ತಿದ ಅವರು ಶ್ರೀ ರಾಧಾರಾಣಿ ಅವರನ್ನ ಅಲ್ಲಿಂದ ಕರ್ಕೊಂಡು ಇದೇ ರಾವಲ್ಗೆ ಬರ್ತಾರೆ. ಸ್ನೇಹಿತರೆ, ತಾಯಿ ಕೀರ್ತಿದ ಮತ್ತು ಋಷಭಾನು ಅವರ ಮನೆ ಇದ್ದಿದ್ದು ಕೂಡ ಇದೇ ರಾವಲ್ನಲ್ಲಿ ಅಲ್ವಾ. ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬರ್ತಾರೆ. ಹೀಗೆ ಭಗವಂತನ ಕೃಪೆಯಿಂದ ತಾಯಿ ಕೀರ್ತಿದ ಮತ್ತೆ ರಾಜ ಋಷಭಾನು ಅವರಿಗೆ ರಾಧಾರಾಣಿಯವರು ಈ ರೀತಿ ಜನ್ಮ ತಾಳ್ತಾರೆ. ಸ್ನೇಹಿತರೆ, ಇದು ರಾಧಾರಾಣಿಯವರ ಜನ್ಮ ರಹಸ್ಯ. ಈ ರೀತಿ ಪುರಾಣಗಳ ಪ್ರಕಾರ ರಾಧಾರಾಣಿಯವರ ಜನ್ಮ ಆಗಿದ್ದು ಈ ರೀತಿ ತುಂಬಾ ಜನ ರಾಧಾರಾಣಿಯವರ ಜನ್ಮ ಆಗಿದ್ದು ಬರ್ಸಾಣದಲ್ಲಿ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಅದು ತಪ್ಪು. ರಾಧಾರಾಣಿಯವರ ಜನ್ಮ ಆಗಿದ್ದು ಇದೇ ರಾವಲ್ ಅನ್ನೋ ಈ ಒಂದು ಪುಟ್ಟ ಗ್ರಾಮದಲ್ಲಿ. ಶ್ರೀ ರಾಧಾರಾಣಿಯವರ ಈ ದೇವಸ್ಥಾನದ ಪಕ್ಕದಲ್ಲೇ ರಾಧಾರಾಣಿಯ ಪವಿತ್ರವಾದ ಕುಂಡ ಕೂಡ ಇದೆ. ಇದು ರಾಧಾ ಕುಂಡ. ಇಲ್ಲಿಯೇ ನೀವು ಈ ಜಾಗವನ್ನು ಕೂಡ ನೋಡಬಹುದು.
ಕಮಲದ ಹೂಗಳಿಂದ ತುಂಬಾನೇ ಸುಂದರವಾಗಿದೆ. ಇಲ್ಲಿಗೆ ಬಂದರೆ ಯಾರು ಕೂಡ ರಾಧಾಕುಂಡ್ ನೋಡೋದನ್ನು ಮಿಸ್ ಮಾಡಬೇಡಿ. ಸೊ ಇಲ್ಲಿ ನಿಮಗೆ ಒಂದು ರೀತಿಯ ಶಾಂತತೆಯ ಅನುಭವ ಕೂಡ ಖಂಡಿತ ಆಗುತ್ತೆ. ಪ್ರಭು ಶ್ರೀ ಕೃಷ್ಣರಿಗೋಸ್ಕರ ಮಾತೆ ಚಂದ್ರಾವಳಿ ಕಲಿಯುಗದಿಂದ ಇವತ್ತಿನವರೆಗೂ ಇದೇ ಜಾಗದಲ್ಲಿ ಕಾಯ್ತಾ ಇದ್ದಾರೆ. ಅಷ್ಟಕ್ಕೂ ಚಂದ್ರಾವಳಿಗೂ ರಾಧಾರಾಣಿಗೂ ಶ್ರೀಕೃಷ್ಣರಿಗೂ ಏನು ಸಂಬಂಧ? ಚಂದ್ರಾವಳಿ ಯಾಕೆ ಪ್ರಭು ಶ್ರೀಕೃಷ್ಣರಿಗೋಸ್ಕರ ಇವತ್ತಿನವರೆಗೂ ಕಾಯ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತೀನಿ ಬನ್ನಿ. ಶ್ರೀ ರಾಧಾರಾಣಿಯ ಅಷ್ಟ ಸಖಿಯರಲ್ಲಿ ಚಂದ್ರಾವಳಿ ಕೂಡ ಒಬ್ಬರು. ಅಂದರೆ ಸಂಬಂಧದಲ್ಲಿ ಶ್ರೀ ರಾಧಾರಾಣಿ ಅವರಿಗೆ ಚಂದ್ರಾವಳಿ ಅಕ್ಕ ಆಗಬೇಕು. ಅಷ್ಟಕ್ಕೂ ಪ್ರಭು ಶ್ರೀಕೃಷ್ಣ ಅವರಿಗೋಸ್ಕರ ಮಾತೆ ಚಂದ್ರಾವಳಿ ದ್ವಾಪರ ಯುಗದಿಂದ ಇವತ್ತಿನವರೆಗೂ ಈ ಮರದ ಕೆಳಗೆ ಕಾಯ್ತಾ ಇರೋದು ಯಾಕೆ? ಸೊ ಹೇಳ್ತೀನಿ ಕೇಳಿ. ಒಮ್ಮೆ ಪ್ರಭು ಶ್ರೀಕೃಷ್ಣ ಮತ್ತೆ ರಾಧಾರಾಣಿ ಇಬ್ಬರು ಸೇರಿ ರಾಸಲೀಲೆಗೆ ಅಂತ ಇದೇ ಯಮುನಾ ನದಿ ಹತ್ರ ಹೋಗ್ತಾ ಇರ್ತಾರೆ. ಆವಾಗ ಮಾತೆ ಚಂದ್ರಾವಳಿ ಕೂಡ ಇಲ್ಲಿಗೆ ಬರ್ತಾರೆ. ನಾನು ನಿಮ್ಮ ಜೊತೆ ರಾಸಲೀಲೆಗೆ ಬರ್ತೀನಿ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ಪ್ರಭು ಶ್ರೀಕೃಷ್ಣ ಅವರು ಏನಂತ ಹೇಳ್ತಾರೆ ಅಂದರೆ, ಇಲ್ಲ, ನೀನು ಇವಾಗ ಬರೋದು ಬೇಡ, ನೀನು ಇಲ್ಲೇ ಇದೇ ಮರದ ಕೆಳಗೆ, ಅಂದರೆ ಈ ಮರದ ಹೆಸರು ಹಿಸ್ ಅಂತ, ಇದೇ ಮರದ ಕೆಳಗಡೆ ಕೂತಿರು, ನಾನು ಮತ್ತೆ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೂಡ ಕೊಡ್ತಾರೆ. ಪ್ರಭು ಶ್ರೀಕೃಷ್ಣ ಅವರು ಹೇಳಿರೋ ಮಾತನ್ನ ಮಾತೆ ಚಂದ್ರಾವಳಿಯವಳು ತುಂಬಾನೇ ಗಂಭೀರವಾಗಿ ತಗೊಳ್ತಾರೆ, ಅಚ್ಚುಕಟ್ಟಾಗಿ ಪಾಲಿಸ್ತಾರೆ. ಇದೇ ಮರದ ಕೆಳಗಡೆ ಪ್ರಭು ಶ್ರೀಕೃಷ್ಣ ಅವರಿಗೋಸ್ಕರ ಅವ್ರು ಕಾಯ್ತಾ ಕೂರ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಕೆಲವು ದಿನಗಳು, ಕೆಲವು ತಿಂಗಳು, ಸ್ವಲ್ಪ ವರ್ಷಗಳು ಆದರೂ ಕೂಡ ಪ್ರಭು ಶ್ರೀಕೃಷ್ಣ ಮಾತೆ ಚಂದ್ರಾವಳಿ ಹತ್ರ ಬರೋದೇ ಇಲ್ಲ. ಹಾಗಾಗಿ ಪ್ರಭು ಶ್ರೀಕೃಷ್ಣ ಅವರ ಮೇಲೆ ಮಾತೆ ಚಂದ್ರಾವಳಿ ತುಂಬಾನೇ ಕೋಪ ಮಾಡ್ಕೋತಾರೆ. ಅದೇ ಕೋಪದಲ್ಲಿ ನಾನು ಯಾವತ್ತೂ ಕೂಡ ಪ್ರಭು ಶ್ರೀಕೃಷ್ಣ ಅವರ ಜೊತೆ ಮಾತಾಡಲ್ಲ ಅಂತ ಅವರು ಪ್ರತಿಜ್ಞೆ ಕೂಡ ಮಾಡ್ತಾರೆ. ಆದರೆ ಪ್ರಭು ಶ್ರೀಕೃಷ್ಣ ಅವರಿಗೆ ಮಾತೆ ಚಂದ್ರಾವಳಿ ತುಂಬ ದಿನಗಳಿಂದ ತಮಗೋಸ್ಕರ ಕಾಯ್ತಾ ಅದೇ ಮರದ ಕೆಳಗಡೆ ಕೂತಿದ್ದಾರೆ ಅಂತ ಅವರಿಗೆ ಕೂಡ ಈ ವಿಷಯ ಗೊತ್ತಾಗುತ್ತೆ. ಆದರೆ ಮಾತೆ ಚಂದ್ರಾವಳಿ ಕೋಪ ಮಾಡ್ಕೊಂಡಿರೋದು ಕೂಡ ಅವರಿಗೆ ಗೊತ್ತಾಗುತ್ತೆ. ಆವಾಗ ಅವರು ಏನು ಮಾಡ್ತಾರೆ ಅಂದರೆ, ಇಲ್ಲ, ಮಾತೆ ಚಂದ್ರಾವಳಿಯ ಕೋಪ ಕಮ್ಮಿ ಮಾಡಬೇಕು ಅಂತ ಮುಂದೆ ಕಲಿಯುಗದಲ್ಲಿ ಪ್ರತಿಯೊಬ್ಬ ಭಕ್ತಾದಿ ಕೂಡ ಮಾತೆ ಚಂದ್ರಾವಳಿಯ ಪೂಜೆ ಮಾಡಬೇಕು ಅಂತ ಅವರು ವರ ಕೊಡ್ತಾರೆ. ಸೊ ಹಾಗಾಗಿ ಮಾತೆ ಚಂದ್ರಾವಳಿ ನೆಲೆಸಿದ್ದು ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಅದೇ ಮರದ ಕೆಳಗಡೆ. ಸೊ ಇಲ್ಲಿಯೇ ಮಾತೆ ಚಂದ್ರಾವಳಿಯ ಮಂದಿರ ಆಗಿರೋದು. ಅವರು ಇವತ್ತಿಗೂ ಕೂಡ ಯಾವುದೇ ಕಾರಣಕ್ಕೂ ಎಲ್ಲಿಯೂ ಹೋಗಿಲ್ಲ. ಪ್ರಭು ಶ್ರೀಕೃಷ್ಣ ಅವರು ಒಂದಲ್ಲ ಒಂದು ದಿನ ಬಂದೇ ಬರ್ತಾರೆ ಅಂತ ಇವತ್ತಿನವರೆಗೂ ಅವರಿಗೋಸ್ಕರ ಕಾಯ್ತಾ ಇದೇ ಮರದ ಕೆಳಗಡೆ ಕೂತಿದ್ದಾರೆ. ಇವತ್ತಿಗೂ ಕೂಡ ಸಾವಿರಾರು ಭಕ್ತರು ಈ ಜಾಗಕ್ಕೆ ಬರ್ತಾರೆ, ಮಾತೆ ಚಂದ್ರಾವಳಿಯ ದರ್ಶನ ಪಡ್ಕೊಳ್ತಾರೆ. ಹಾಗೆ ಪ್ರತಿ ವರ್ಷ ನವರಾತ್ರಿಯಂದು ಇದೇ ಜಾಗದಲ್ಲಿ ಮಾತೆ ಚಂದ್ರಾವಳಿಯ ದೊಡ್ಡ ಜಾತ್ರೆ ಕೂಡ ಆಗುತ್ತೆ. ಸೊ ಹಾಗಾಗಿ ಇಷ್ಟು ಮಾತೆ ಚಂದ್ರಾವಳಿಯ ಈ ಕಥೆಯು ಪುರಾಣಗಳಲ್ಲಿ ಕೂಡ ಉಲ್ಲೇಖ ಇದೆ. ಸೊ ಹಾಗಾಗಿ ಇವತ್ತಿನವರೆಗೂ ಪ್ರಭು ಶ್ರೀಕೃಷ್ಣ ಅವರಿಗೋಸ್ಕರ ಮಾತೆ ಚಂದ್ರಾವಳಿ ಈ ಮರದ ಕೆಳಗೆ ಕಾಯ್ತಾನೆ ಇದ್ದಾರೆ. ಗೋಕುಲದ ಇನ್ನೊಂದು ಪ್ರಸಿದ್ಧವಾದಂಥ ಸ್ಥಳ ಅದುವೇ ರಮಣ್ ರೇಟಿಯಲ್ಲಿ ಇವತ್ತು ನಾನಿದ್ದೀನಿ. ಸ್ನೇಹಿತರೆ, ಗೋಕುಲದಲ್ಲಿ ರಮಣ್ ರೇಟಿ ಕೂಡ ಇದೊಂದು ತುಂಬಾನೇ ಪವಿತ್ರವಾದಂಥ ಸ್ಥಳ. ಆದರೆ ಇಲ್ಲಿಗೆ ನೀವು ಬರಬೇಕು ಅಂದರೆ ಬೆಳಗ್ಗೆ 4 ಅಥವಾ 5 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ, ಹಾಗೆ ಸಂಜೆ 4 ಗಂಟೆಯಿಂದ ಪೂರ್ತಿ ರಾತ್ರಿವರೆಗೂ ಮಾತ್ರ ಇದು ಓಪನ್ ಇರುತ್ತೆ. ಅದಾದ್ಮೇಲೆ ಇದು ಓಪನ್ ಇರಲ್ಲ. ಸೊ ನೀವು ಮಧ್ಯಾಹ್ನ ಹೊತ್ತಿಗೆ ಬಂದರೆ ಸೊ ಇದು ಕ್ಲೋಸ್ ಆಗಿರುತ್ತೆ. ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಅದರ ಮೇಲೆ ನಿಮಗೆ ಗಮನ ಇರಲಿ. ಸೊ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಇವರು ಯಾಕೆ ಈ ರೀತಿ ಮಣ್ಣಲ್ಲಿ ಬಿದ್ದು ಈ ರೀತಿ ಹೊರಡಾಡ್ತಾ ಇದ್ದಾರೆ ಅಂತ ನಿಮಗೆ ಮನಸ್ಸಲ್ಲಿ ಒಂದು ರೀತಿ ಅನಿಸಿರುತ್ತೆ. ಸೊ ಯಾಕೆ ಅಂದರೆ ರಮಣ್ ರೇಟಿ ಅಂದರೆ ದ್ವಾಪರ ಯುಗದಲ್ಲಿ ಮಾತೆ ಯಶೋದೆ ಪ್ರಭು ಶ್ರೀ ಕೃಷ್ಣಜಿ ಹಾಗೆ ಬಲರಾಮ್ಜಿ ಇಬ್ಬರನ್ನು ಅಂದರೆ ಪುಟ್ಟ ಮಕ್ಕಳಿದ್ದಾಗ ಅವರನ್ನು ಇಲ್ಲಿ ಕರ್ಕೊಂಡು ಬರ್ತಾ ಇದ್ರಂತೆ. ಆವಾಗ ಅವರು ಅಂಬೆಗಾಲಿಂದ ಸೊ ಇದೇ ಜಾಗದಲ್ಲಿ ಇದೇ ಮಣ್ಣಿನಲ್ಲಿ ಅವರು ಆಟ ಆಡ್ತಾ ಇದ್ರು. ಸೊ ಹಾಗಾಗಿ ಇವಾಗಲೂ ಕೂಡ ಈ ಸ್ಥಳ ತುಂಬ ಅಂದರೆ ತುಂಬ ಪ್ರಸಿದ್ಧಿ ಪಡೆದಿದೆ. ಅಂದರೆ ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಪ್ರಭು ಶ್ರೀ ಕೃಷ್ಣಜಿ ಹಾಗೆ ಶ್ರೀ ಬಲರಾಮ್ಜಿ ಅವರ ರೀತಿಯೇ ಇದೇ ಮಣ್ಣಲ್ಲಿ ಬಿದ್ದು ಹೊರಡ್ತಾರೆ. ಅಂದರೆ ಅವರು ಕೂಡ ಅದನ್ನು ಅನುಭವ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಬ್ಬ ಭಕ್ತರು ಕೂಡ ಅಂದರೆ ಅವ್ರ ಬಟ್ಟೆ ಹೊಸೇನು ಅಥವಾ ಬಟ್ಟೆ ಯಾವ ರೀತಿ ಏನು ನೋಡಲ್ಲ. ಸೊ ಇಲ್ಲಿಗೆ ಬಂದ ಮೇಲೆ ಅವರು ಕೂಡ ಚಿಕ್ಕ ಮಕ್ಕಳ ರೀತಿ ಇದೇ ರೀತಿ ಮಣ್ಣಲ್ಲಿ ಬಿದ್ದು ಹೊರಡಾಡ್ತಾರೆ. ಸೊ ಒಂದಿಷ್ಟು ಸನ್ನಿವೇಶಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ನೀವೇನಾದರೂ ಗೋಕುಲಕ್ಕೆ ಬಂದರೆ ಸೊ ರಮಣ್ ರೇಟಿ ಈ ಸ್ಥಳಕ್ಕೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ.
ಶ್ರೀಕೃಷ್ಣ ಮತ್ತು ರಾಧಾರಾಣಿಯವರ ಅನೇಕ ನಾಟಕಗಳು ಇದೇ ಮಣ್ಣಿನ ಮೇಲೆ ಪ್ರದರ್ಶನ ಆಗಿದೆ. ಅಷ್ಟಕ್ಕೂ ರಮಣ್ ರೆಡ್ಡಿ ಅಂದ್ರೆ ಏನು ಅಂತ ನಿಮ್ಗೆಲ್ರಿಗೂ ಒಂದ್ ರೀತಿ ಅನುಮಾನ ಕಾಡ್ತಾ ಇರ್ಬೋದು. ರಮಣ್ ರೆಡ್ಡಿ ಅಂದ್ರೆ ರಮಣ್ ಅಂದ್ರೆ ದೈವಿಕ ನಾಟಕಗಳನ್ನ ಸೂಚಿಸೋದಕ್ಕೆ ರಮಣ್ ಅಂತ ಕರೀತಾರೆ. ಹಾಗೆ ರೆಡ್ಡಿ ಅಂದ್ರೆ ಮರಳನ್ನ. ಹಾಗಾಗಿ ಈ ಜಾಗದಲ್ಲಿ ಅನೇಕ ಪ್ರಭು ಶ್ರೀಕೃಷ್ಣ ಹಾಗೆ ದೇವಿ ರಾಧಾ ಇಬ್ಬರ ಅನೇಕ ನಾಟಕಗಳು ಆಗಿರೋದ್ರಿಂದ ಸೊ ಈ ಜಾಗ ಕೂಡ ರಮಣ್ ರೆಡ್ಡಿ ಅಂತಾನೆ ಪ್ರಸಿದ್ಧ ಪಡೆದಿದೆ. ನೋಡ್ತಾ ಇದ್ದೀರಲ್ವಾ, ಇದೇ ರೀತಿ ಈ ಜಾಗದಲ್ಲಿ ಬರುವಂತ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಈ ಮಣ್ಣಿನ ಮೇಲೆ ನೃತ್ಯ ಆಡ್ತಾ ಅಂದ್ರೆ ಹಾಡನ್ನ ಹಾಡ್ತಾ ಪ್ರತಿಯೊಬ್ಬರು ಕೂಡ ಆನಂದ ಪಡ್ತಾರೆ. ಸೊ ನೋಡ್ತಾ ಇದ್ದೀರಲ್ವಾ, ಇದೇ ರೀತಿ ಪ್ರಭು ಶ್ರೀಕೃಷ್ಣ ಹಾಗೆ ದೇವಿ ರಾಧಾರಾಣಿ ಮತ್ತೆ ಬಲರಾಮ್ಜಿ. ಸೊ 3 ಜನ ತುಂಬಾ ಚಿಕ್ಕವರಿದ್ದಾಗ ಅವರ ಪಾದಗಳ ಗುರುತು ಇದೇ ಮಣ್ಣಿನ ಮೇಲೆ ಅವರ ಪಾದದ ಗುರುತು ಸ್ಪರ್ಶ ಆಗಿರೋದ್ರಿಂದ ಸೊ ಈ ಜಾಗ ಇವತ್ತಿಗೂ ಕೂಡ ತುಂಬಾ ಪ್ರಸಿದ್ಧಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಜನ ಇದ್ದಾರೆ. ಸೊ ಅಲ್ಲಿ ಕೂಡ ಆ ವ್ಯಕ್ತಿ ನೋಡಿ ಅವನ ಮೈ ಮೇಲೆ ಯಾವ ರೀತಿ ಮಣ್ಣನ್ನು ಹಾಕೋತಾ ಇದ್ದಾನೆ ಅಂದ್ರೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಕೂಡ ಚಿಕ್ಕ ಮಕ್ಕಳ ರೀತಿ ಪ್ರತಿಯೊಬ್ಬರು ಕೂಡ ಈ ಮರಳಲ್ಲಿ ಉರುಳಾಡಿ ಆನಂದ ಪಡ್ತಾರೆ. ಸೊ ಇದೇ ರೀತಿ ಅಂದ್ರೆ ಈ ಮಣ್ಣು ಅಷ್ಟು ಪ್ರಸಿದ್ಧಿ ಅಂತ ನಾವು ಅನ್ಕೋಬಹುದು. ಚಿಕ್ಕ ಮಕ್ಕಳು ಅಂತ ಇಲ್ಲ, ದೊಡ್ಡವರು ಅಂತ ಇಲ್ಲ, ಇಲ್ಲಿ ಯಾವುದೇ ರೀತಿ ಭೇದ ಭಾವ ಇಲ್ಲ. ಸೊ ಬರೋ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಈ ಮರಳಲ್ಲಿ ಅಂದ್ರೆ ಈ ಮರಳು ಅಷ್ಟು ಪವಿತ್ರವಾದಂತ ನಾವು ಅನ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ರಾಧೇ ರಾಧೇ.